ದರ್ಶನೋತ್ಸವಕ್ಕೆ ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನ ಮುಕ್ತಾಯ ಆಗಿರುವುದು. ಈ ಬಾರಿ ಪ್ರಜೆಗಳಿಗೆ ಆದ್ಯತೆಯನ್ನ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು. ದರ್ಶನದ ವ್ಯವಸ್ಥೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಬಾರಿ ಕೂಡ ಹಾಸನಾಂಬೆಯ ದರ್ಶನ ಭಾಗ್ಯವನ್ನ ನಾಡಿನ ಜನತೆ ಪಡೆದುಕೊಂಡಿದ್ದಾರೆ. ಕಳೆದ ಬಾರಿ ಗಣ್ಯರಿಗೆ ಗೌರವ ಕೊಡುವ ಉತ್ಸವ ಆಗ್ತಾ ಇತ್ತು. ಅನೇಕ ಆಕ್ರೋಶಗಳಿಗೆ ಕಾರಣ ಆಗಿತ್ತು ಕಳೆದ ಬಾರಿ. ಈ ಬಾರಿ ಸಾರ್ವಜನಿಕ ದೃಷ್ಟಿಯಿಂದ ದರ್ಶನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಉತ್ಸವ ಸರಿಯಾಗಿ ಆಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಮುಖ್ಯ ಅಂತ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿತು. ನಮಗೆ ಆದಾಯ ಮುಖ್ಯವಲ್ಲ, ಜನರ ಹಿತ ಮುಖ್ಯ ಅಂತ ಹೇಳಿದ್ದಾರೆ ಮಂತ್ರಿ. ಗರ್ಭಗುಡಿ ವಿಸ್ತರಣೆ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ಮಾಡಲಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಮಾಹಿತಿಯನ್ನು ಕೊಟ್ಟರು ಕೃಷ್ಣ ಬೈರೇಗೌಡ, ಜಿಲ್ಲಾ ಉಸ್ತುವಾರಿ ಸಚಿವರು. 13 ದಿನ ಹಾಸನ ಜಿಲ್ಲಾಡಳಿತ ಸುಲಲಿತವಾಗಿ ದರ್ಶನ ಭಾಗ್ಯವನ್ನು ಸಾರ್ವಜನಿಕರಿಗೆ ಕರುಣಿಸಿತ್ತು. ಈಗ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಹಾಸನಾಂಬೆ ದರ್ಶನವನ್ನು ಈ ಬಾರಿ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಬಾರಿ ದರ್ಶನೋತ್ಸವ ನಡೆದಿದೆ. ನಾನೀಗ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಜೊತೆ ಇದ್ದೇನೆ. ಅವರ ಅನುಭವ ಹೇಗಿತ್ತು? ಹೊಸದಾಗಿ ಹಾಸನ ಜಿಲ್ಲೆಗೆ ಬಂದಿದ್ದಂಥ ಕೃಷ್ಣ ಬೈರೇಗೌಡರು ಯಾವೆಲ್ಲ ಮಾರ್ಪಾಡುಗಳನ್ನು ಮಾಡಿಕೊಂಡ್ರು, ಅವ್ರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡಕ್ಕೆ ಯಾವೆಲ್ಲ ಸೂಚನೆಗಳನ್ನು ನೀಡಿದರು ಮತ್ತು ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತಾಡಿಸ್ತೀನಿ. ಸರ್, ನೀವು ಹಾಸನಕ್ಕೆ ಬಂದು 3-4 ತಿಂಗಳಿಗಾಯ್ತು ಸರ್. ಹಾಸನದ ಚಿತ್ರಣವನ್ನು ಅರ್ಥಕೊಳ್ಳೋದ್ರ ಜೊತೆಗೆ ಹಾಸನಾಂಬ ಉತ್ಸವವನ್ನು ಹೊಸದ ಟಾಸ್ಕ್ ಎದುರಾಗಿತ್ತು ಸರ್. ಹೇಗೆ ಮಾಡಿದ್ರಿ? ಹೇಗಾಯ್ತು? 13 ದಿನ ಸಕ್ಸಸ್ ಹೇಗಿತ್ತು ಸರ್? 2 ತಿಂಗಳಾಗಿದ್ದು ಇನ್ನು ಹಾಸನ ಜಿಲ್ಲೆ ಉಸ್ತುವಾರಿ ವಹಿಸ್ಕೊಂಡು ಇರಲಿ. ಈ ಬಾರಿ ಕಳೆದ ನೋಡಿ, ಹೋದ ವರ್ಷಗಳಲ್ಲೆಲ್ಲ ಸುಮಾರು ಅನುಭವದ ಆಧಾರದ ಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬಂದಿದ್ದಾರೆ. ವರ್ಷ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅದರ ಜೊತೆಗೆ ಲಾಸ್ಟ್ 2-3 ವರ್ಷದಲ್ಲಿ ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಅದನ್ನು ಸರಿ ಮಾಡಬೇಕು ಅಂತ ನಮ್ಮದು ಪ್ರಯಾರಿಟಿ ಆಗಿತ್ತು. ಎಲ್ಲ MLAಗಳು MLC MP ಗಳ ಹತ್ರ ಕೂತ್ಕೊಂಡು ಮಾತಾಡಿದ್ವಿ. ಆಮೇಲೆ ನಾವು ತೀರ್ಮಾನ ಮಾಡಿದ್ದು, ಏನೇ ಮಾಡಿ ಈ ಬಾರಿ ಜನರಲ್ ಸಾಮಾನ್ಯ ಜನಕ್ಕೆ ಪ್ರಯಾರಿಟಿ ಕೊಡಬೇಕು. ಹೋದ ವರ್ಷ ಎಲ್ಲರದು ಗಮನ, ಇಡೀ ಆಡಳಿತ ಗಮನ, ಇಡೀ ವ್ಯವಸ್ಥೆಯ ಗಮನ VIP ಗಳ ಕಡೆಗೆ. ಅವ್ರನ್ನ ಕರ್ಕೊಂಡು ಬರೋದು, ಅವ್ರಿಗೆ ಹಾರ ಹಾಕೋದು, ಶಾಲು ಹಾಕೋದು, ದರ್ಶನ ಮಾಡಿಸೋದು, ಕಾಳೆ ಊದೋದು, ತಮಟೆ ಹೊಡೆಯೋದು, ಬರೀ VIP ಗಳಿಗೆ ಸೀಮಿತ ಆಗಿಬಿಟ್ಟಿತ್ತು ಹಾಸನಾಂಬ ದರ್ಶನ. ಈಗ ಇದು ವಿಚಿತ್ರ. ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲದೂ ಕೂಡ ಜನಕ್ಕೆ ಸೇರಿದ್ದು, ಇಲ್ಲಿ ನೋಡಿದರೆ ಬರೀ VIP ಅದು. ಇನ್ನೊಂದು ಕಡೆ ಧಾರ್ಮಿಕವಾಗಿ ನೀವು ನೋಡಿದ್ರೂ ದೇವಿ ಎಲ್ಲರಿಗೂ ಸೇರಿದವಳು. ಆದರೆ ಇಲ್ಲೆಲ್ಲ ಒಂದು ಕಡೆ ದೇವಿನ ಬರೀ VIP ಗೆ ಬೀಗ ಹಾಕ್ಕೊಂಡಿದ್ರು. ಸೊ ಅದನ್ನು ನಾವು ವಿಮುಕ್ತಿ ಮಾಡಿ ಇವತ್ತು ದೇವಿಯನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳು ತೀರ್ಮಾನ ಮಾಡಿ ಈ ಸಂಕಲ್ಪವನ್ನು ನಾವು ಆಫೀಸರ್ಸ್ಗೆ ಹೇಳಿದ್ವಿ. ನೋಡಿ, ಇದು ನಮ್ಮೆಲ್ಲರದು ಒಟ್ಟಿಗೆ ತೀರ್ಮಾನ. ಈ ಬಾರಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು, ನಿಜವಾದ VIP ಗೆ ಕರ್ಕೊಂಡ್ಬಂದು ಮಾಡಿಸಿ, ಆದರೆ ಅದರ ಹೆಸರಿನಲ್ಲಿ ದುರುಪಯೋಗ ಮಾಡೋದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ ಮೇಲೆ ಅದಕ್ಕೆ ತಕ್ಕಂಗೆ ಆಫೀಸರ್ಸು ಕೂಡ ಪ್ಲ್ಯಾನನ್ನು ಮಾಡಿ, ಹೋದ ವರ್ಷ ಏನು ಬರೀ VIP ಡ್ಯೂಟಿ ಮಾಡೋರು, ಈ ವರ್ಷ ಕಾಮನ್ ಜನಗಳದ್ದು ಡ್ಯೂಟಿ ಮಾಡಿದ್ದೇವೆ ನಾವು. ಇನ್ನೊಂದು ಸರ್, ನೀವು ಈ 13 ದಿನಗಳ ಅನುಭವದಲ್ಲಿ ಸರ್ ಏನಾದರೂ ಮತ್ತಷ್ಟೊಂದೊಂದು ಮಾರ್ಪಾಡು ಮಾಡ್ಬೋದು, ಮುಂದಿನ ಹಾಸನಾಂಬದಲ್ಲಿ ಒಂದಿಷ್ಟು ಆ್ಯಡಪ್ ಮಾಡ್ಬೋದು ಅನ್ನೋದೇನಾದ್ರು ಒಂದು ವಿಚಾರಗಳ ಚಿಂತನೆಗಳು ನಿಮ್ಮ ತಲೆಗೆ ಏನಾದ್ರು ಬಂತ ಸರ್? ಈಗ ನಮಗೆ ಉಳಿದಿರೋದು, ಈ ಬಾರಿ ನಾನು ಇಷ್ಟು ದಿನ ನೋಡಿದಾಗ ಮೇಜರು ಸವಾಲು, ಚಾಲೆಂಜು ಅಂದರೆ ಗರ್ಭಗುಡಿ ಒಳಗಡೆ 1 ನಿಮಿಷಕ್ಕೆ 120 ಜನಕ್ಕೆ ದರ್ಶನ ಮಾಡ್ಬೋದು. ಆದರೆ ಈ ಪಾರ್ಟಿ ಜನ ಬಂದರೆ 1 ನಿಮಿಷಕ್ಕೆ ಕನಿಷ್ಠ 150 ಜನಕ್ಕೆ ದರ್ಶನ ಆಗಬೇಕು ಒಳಗಡೆ. ಅದೇ ಈಗ ನೆಕ್ಸ್ಟ್ ಚಾಲೆಂಜ್. ಇದೇ ಟ್ರೆಂಡ್ ಏನಾದರೂ ಕಂಟಿನ್ಯೂ ಆದರೆ ಮುಂದಿನ ವರ್ಷ ಬರೋ ಜನಗಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಇದೆ. ಸೊ ಗರ್ಭಗುಡಿ ಒಳಗಡೆ ಏನಾದರೂ ನಾವು ಅದನ್ನು ಬೇರೆ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಇದು ಸಮಸ್ಯೆನೇ ಯಾವತ್ತಿದ್ರೂ ಕೂಡ. 150 ಜನ 1 ನಿಮಿಷಕ್ಕೆ ದರ್ಶನ ಆಗಬೇಕು. ಈ ವರ್ಷವೂ ಬಂದಿದ್ದ ಜನಗಳನ್ನೆಲ್ಲ ದರ್ಶನ ಮಾಡ್ಸೋಕ್ಕೋಸ್ಕರ ಒಳಗಡೆ ನಾವು ಸ್ವಲ್ಪ ಕೈ ಹಿಡಿದು ಪುಷ್ ಮಾಡುವಂಥದ್ದು ಅನಿವಾರ್ಯ ಆಯಿತು. ಇಲ್ಲಾಂದರೆ ಅಲ್ಲೇ ನಿಂತ್ಕೊತಾರೆ. ಸೊ ಈ ಜನಕ್ಕೆ ದರ್ಶನ ಮಾಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಬೇರೆದೆಲ್ಲ ಸಣ್ಣ ಪುಟ್ಟ ಇದೆ. ನಾವು ಯಾವತ್ತು ಕೆಲವು ದಿನ ಬರಲ್ಲ ಅಂತ ನಿರೀಕ್ಷೆ ಮಾಡಿದ್ವಿ, ಆವತ್ತು ಜನ ಬಂದ್ಬಿಟ್ರು. ಕೆಲವು ದಿನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ, ಆವತ್ತು ಬರಲಿಲ್ಲ. ಸೊ ಇದನ್ನು ಸ್ವಲ್ಪ ಫೋರ್ಕಾಸ್ಟಿಂಗ್ ಇಂಪ್ರೂವ್ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ. ಅವೆಲ್ಲ ಸಣ್ಣ ಪುಟ್ಟದ್ದು.
ಆದರೆ ಗರ್ಭಗುಡಿ ಒಳಗಡೆ ಜನಗಳ ಮೂವ್ಮೆಂಟು ನಾವು ಇಂಪ್ರೂವ್ ಮಾಡೋದಕ್ಕೆ ಏನಾದರೂ ಒಂದು ಬೇರೆ ಮಾರ್ಗ ಹುಡುಕದೆ ಹೋದರೆ ಬರೋ ವರ್ಷಗಳಲ್ಲಿ ಕಷ್ಟ ಆಗುತ್ತೆ. ನಾಳೆ ಹಾಸನಾಂಬ ದೇವಿಯ ಅಂತಿಮ ವಿಧಿವಿಧಾನಗಳು ಕೂಡ ಹಾಸನಾಂಬ ದೇವಾಲಯದಲ್ಲಿ ಜರುಗುತ್ತೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ತೆರೆ ಬಿದ್ದ ಬಳಿಕ ದೇವಾಲಯದಲ್ಲಿ ಈಗ ಪೂಜಾ ವಿಧಿವಿಧಾನಗಳು ಪ್ರಾರಂಭ ಆಗಿದೆ. ಪೂಜಾ ವಿಧಿವಿಧಾನಗಳ ಬಗ್ಗೆ ಅರ್ಚಕ ನಾಗರಾಜ್ ಹಾಗೂ ಆಡಳಿತಾಧಿಕಾರಿ ಮಾರುತಿ ಜೆಬಿ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲು ಮುಚ್ಚಲಾಗುತ್ತೆ ಅಂತ ಮಾಹಿತಿ ಕೊಟ್ಟರು. ಮುಖ್ಯ ಅರ್ಚಕರಾಗಿರ್ತಕ್ಕಂಥ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಯಾವೆಲ್ಲ ವಿಧಿವಿಧಾನಗಳ ಮೂಲಕವಾಗಿ ಪೂಜೆಯನ್ನ ಮಾಡ್ತಾರೆ ಎಂಬ ವಿಚಾರಗಳನ್ನ ಅವ್ರ ಬಳಿ ತಿಳ್ಕೊಳ್ಳೋಣ. ರಾತ್ರಿ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಮತ್ತು ರಾತ್ರಿ 12 ಗಂಟೆ ಹೊತ್ತಿಗೆ ಇವಾಗ ಬಹುಶಃ 6 ಗಂಟೆ ಬಿಟ್ಕೊಟ್ರೆ 12 ಗಂಟೆ, 7 ಗಂಟೆ ಬಿಟ್ಕೊಟ್ರೆ 1 ಗಂಟೆ, 8 ಗಂಟೆ ಬಿಟ್ಕೊಟ್ರೆ 2 ಗಂಟೆ, ಈ ಥರ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ನಮಗೊಂದು 6 ಗಂಟೆಗಳ ಸಮಯ ಬೇಕು. ಆಯಿತು ಅಂತ ಹೇಳಿದ್ರೆ ರಾತ್ರಿ ಬಿಟ್ಕೊಡ್ತೀವಿ. ಮತ್ತು ಬೆಳಗ್ಗೆ 6 ಗಂಟೆಗೆ ಮತ್ತೆ ಇದು ಮಾಡಿದ್ರೆ ಅಲ್ಲಿಗೆ ಈ ವರ್ಷದ ಎಲ್ಲ ಇದು ಸಂಪನ್ನವಾಗುತ್ತೆ. ಆಮೇಲೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ದರ್ಶನ ಇರೋದಿಲ್ಲ. ಇನ್ನು ದೇವಾಲಯದ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಮಾರುತಿ ಅವರು ನಂಬಿದ್ದಾನೆ. ಇವತ್ತು ಸಂಜೆ 5 ಗಂಟೆಯವರೆಗೆ ದೇವಿಯ ದರ್ಶನಕ್ಕೆ ಅವಕಾಶ ಇದೆ. 5 ಗಂಟೆಗೆ ದೇವಿಯ ಎಂಟ್ರೆನ್ಸ್ ಬಾಗಿಲನ್ನು ಹಾಕಲಾಗುತ್ತೆ. ಉಳಿದ ಭಕ್ತರಿಗೆ ಬ್ಯಾರಿಕೇಡ್ ಒಳಗಿರೋರಿಗೆ 7 ಗಂಟೆವರೆಗೆ ಅವಕಾಶವನ್ನು ನೀಡ್ತೀವಿ. ಈಗಾಗಲೇ ಗುರುಗಳು ತಿಳಿಸಿದಾಗೆ ಅವರಿಗೆ ಹೆಚ್ಚಿನ ಅವಕಾಶವನ್ನು ನೀಡಬೇಕಿತ್ತು, ಆದರೆ ಹೆಚ್ಚಿನ ಅವಕಾಶವನ್ನು ನೀಡಲಿಕ್ಕಾಗಿಲ್ಲ. ಇಲ್ಲಿವರೆಗೂ ಎಷ್ಟು ಜನ ದರ್ಶನ ಮಾಡಿದ್ದಾರೆ ಸರ್? ಎಷ್ಟು ಆದಾಯನ ಈವರೆಗೂ ಹೊಂದಿದೆ ಸರ್ ದೇವಾಲಯ? ಇಲ್ಲಿವರೆಗೆ 24 ಲಕ್ಷ ಜನ ಭೇಟಿಯನ್ನು ನೀಡಿದ್ದಾರೆ. 21 ಕೋಟಿ ಆದಾಯ ದೇವಾಲಯಕ್ಕೆ ಸಂದಾಯ ಆಗಿದೆ. ಯಾವಾಗ ಹುಂಡಿ ಹಣ ಯಾವಾಗ ಎಣಿಕೆ ಆಗುತ್ತೆ ಸರ್? ಹುಂಡಿಯನ್ನು ನಾಡಿದ್ದು ಅಂದರೆ ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಲಾಗುತ್ತೆ. ನಂತರ ಫೈನಲ್ ಅಮೌಂಟ್ ತಿಳಿಸಲಾಗುತ್ತೆ. ಬೆಳಗ್ಗೆ 12 ಗಂಟೆಯಿಂದ 6 ಗಂಟೆವರೆಗೂ ದರ್ಶನ ಇರುತ್ತಾ ಇರಲ್ವಾ ಸರ್? ಇಲ್ಲ, ನಾಳೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದರ್ಶನ ಇರೋದಿಲ್ಲ. ಇದು ದೇವಾಲಯದ ಆಡಳಿತಾಧಿಕಾರಿಯ ಮಾತು ಮತ್ತು ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜ್ ಅವರ ಮಾತು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಹಾಸನಾಂಬೆ